ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಪೆಹಲ್ಗಾಮ್ ಮೇಲಾದಂಥ ದಾಳಿಯ ಬಗ್ಗೆ ಇನ್ನೂ ಚರ್ಚೆಗಳಾಗ್ತಾ ಇದೆ. ಪ್ರತೀಕಾರದ ಮಾತು ಕೇಳಿ ಬರ್ತಾ ಇದೆ. ನಮ್ಮ ಭಾರತೀಯ ಸೇನೆ ಕೂಡ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೇನೆ ಒಂದಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇರೋದ್ರ ಮಧ್ಯೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಆಗುತ್ತಾ ಇಲ್ವಾ, ಈ ಒಂದು ನಿಟ್ಟಿನಲ್ಲೇ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒಂದಷ್ಟು ಚರ್ಚೆ ಇದೆ. ಜೊತೆಗೆ ಏನು ನಿರ್ಧಾರ ಮಾಡಬಹುದು ನಮ್ಮ ಭಾರತ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಪರಿಸ್ಥಿತಿ ಹೀಗಿರುವಾಗ ಈ ಪೆಹಲ್ಗಾಮ್ ಮೇಲೆ ದಾಳಿ ಆಗಿದ್ದಕ್ಕೆ ಚೀನಾ ಕೂಡ ಕಾರಣ ಅನ್ನೋ ಮಾತು ಈಗ ಮುನ್ನೆಲೆಗೆ ಬರ್ತಾ ಇದೆ. ಅಂದರೆ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ, ಇದರಿಂದಾನೇ ದಾಳಿ ಆಯಿತು ಅನ್ನೋ ಮಾತು. ಅಷ್ಟಕ್ಕೂ ಚೀನಾ ಇಲ್ಲಿ ಯಾಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತು? ಭಾರತದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಚೀನಾ ಯಾಕೆ ಹಿಂಬಾಗಿಲಿನಿಂದ ಈ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ವಿಷಯಕ್ಕೆ ಬರೋದಾದರೆ, ಇದರಿಂದ ಚೀನಾಗೆ ಏನು ಲಾಭ? ಹಾಗೆ ನೇರ ಯುದ್ಧಕ್ಕಂತೂ ಬರೋದಿಲ್ಲ. ಈ ರೀತಿ ಇಂಡೈರೆಕ್ಟ್ ಆಗಿ ಮಾಡುವಂಥ ಕುತಂತ್ರ ಕೆಲಸಗಳೇ ಜಾಸ್ತಿ ಚೀನಾದ್ದು. ಆದರೆ ಭಾರತವನ್ನು ಎದುರು ಹಾಕೊಂಡ್ರೂ ಕೂಡ ಚೀನಾಗೆ ಸಾಕಷ್ಟು ನಷ್ಟ ಆಗುತ್ತೆ. ಏನೇನು ನಷ್ಟ ಆಗಬಹುದು, ಹಾಗೆ ಚೀನಾ ಮಾಡಿರುವಂಥ ಕುತಂತ್ರದ ಹಿಂದೆ ಏನೆಲ್ಲ ಉದ್ದೇಶಗಳಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಪೆಹಲ್ಗಾಮ್ ಉಗ್ರ ದಾಳಿಯ ನಂತರ ಭಾರತ ಹಂತ ಹಂತವಾಗಿ ಪಾಕಿಸ್ತಾನದ ಮೇಲೆ ನಿರ್ಬಂಧ ಹೇರ್ತಾ ಬರ್ತಾ ಇದೆ. ಸಿಂಧೂ ನದಿ ಒಪ್ಪಂದ ರದ್ದು, ವಾಘಾ ಬಡಿ ಬಂದ್, ಪಾಕಿಸ್ತಾನದಿಂದ ಆಮದು ನಿಷೇಧ, ಬಂದರು ಬಳಕೆ ಬಂದ್ ಸೇರಿದ ಹಾಗೆ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಭಾರತದ ಸೇನಾ ದಾಳಿಗೆ ತಯಾರಿ ಕೂಡ ನಡೀತಾ ಇದೆ. ಆದ್ರೆ ದಾಳಿ ಮಾಡಿಲ್ಲ. ಭಾರತ ತನ್ನ ಸೇನೆ ಮೂಲಕ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ವಿಳಂಬ ಮಾಡಿರುವುದರ ಹಿಂದೆ ಚೀನಾ ಕಾರಣ ಇದೆಯಾ? ಪೆಹಲ್ಗಾಮ್ ಉಗ್ರ ದಾಳಿ ಚೀನಾ ಸೂಚನೆಯಂತೆ ಪಾಕಿಸ್ತಾನ ನಡೆಸ್ತಾ ಇಲ್ಲ? ಈ ದಾಳಿ ಬಗ್ಗೆ ಚೀನಾಗೆ ಗೊತ್ತಿತ್ತ? ಚೀನಾ ಹಾಗೂ ಪಾಕಿಸ್ತಾನ ಪ್ಲಾನ್ ಮಾಡಿ ಕಾರ್ಯಪ್ರವೃತ್ತಗೊಳಿಸಿದ ಷಡ್ಯಂತ್ರವೇ ಹಿಂದೂಗಳ ಮೇಲಿನ ಪೆಹಲ್ಗಾಮ್ ದಾಳಿ ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನ ಕೊಡ್ತಾ ಹೋಗಬಹುದು. ಭಾರತ ಹಾಗೂ ಚೀನಾ ನಡುವಿನ ಸಂಬಂಧ ಹಳಸಿ ಅನೇಕ ವರ್ಷಗಳೇ ಕಳೆದಿದೆ. ಚೀನಾ ಗಲ್ವಾನ್ ಕಣಿವೆಯಲ್ಲಿ ಮಾಡಿದಂತಹ ಆಕ್ರಮಣ ಭಾರತ ಯಾವತ್ತೂ ಮರೆಯೋದಿಲ್ಲ. ಚೀನಾ ಜೊತೆ ಮಾತುಕತೆ ನಡೆಸಿದ್ರೂ ನಿರೀಕ್ಷಿತ ಪ್ರಯೋಜನ ಸಿಗ್ತಾ ಇಲ್ಲ. ಇತ್ತ ಚೀನಾಗೆ ಎಲ್ಲಾ ದಿಕ್ಕಿನಿಂದಲೂ ಸವಾಲು ಓಡ್ತಾ ಇರೋದು ಸದ್ಯ ಭಾರತ. ಆರ್ಥಿಕವಾಗಿ, ಜಿಡಿಪಿ, ರಕ್ಷಣಾ ವ್ಯವಸ್ಥೆಯಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಚೀನಾ ಹಾಗೂ ಅಮೆರಿಕ ಜೊತೆ ಸ್ಪರ್ಧೆ ಮಾಡ್ತಾ ಇದೆ. ಆದರೆ ಚೀನಾಗೆ ಇಲ್ಲಿ ಚಾಲೆಂಜಿಂಗ್ ಆಗ್ತಾ ಇರೋದು ಮಾತ್ರ ಭಾರತ. ಅದರಲ್ಲೂ ತುಂಬಾ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ತೆರಿಗೆ ನೀತಿಯ ನಂತರ ಚೀನಾ ಕೋತ ಅಂತ ಕುದೀತಾ ಇದೆ. ಚೀನಾದಿಂದ ಅಮೆರಿಕ ಕಂಪನಿಗಳು ಭಾರತದತ್ತ ಮುಖ ಮಾಡ್ತಾ ಇವೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಚೀನಾದಲ್ಲಿದ್ದ ಅಮೆರಿಕನ್ ಕಂಪನಿಗಳು ಭಾರತದತ್ತ ಮುಖ ಮಾಡಿತ್ತು. ಟಾರಿಫ್ ಹೆಚ್ಚಾದರೂ ಚೀನಾದಲ್ಲಿನ ಕಂಪನಿಗಳು ಭಾರತಕ್ಕೆ ಹೋಗಬಾರದು. ಇತ್ತ ಭಾರತದಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಚೆನ್ನಾಗಾಗ್ತಾ ಇವೆ. ಭಾರತದಲ್ಲಿ ಭಯದ ವಾತಾವರಣ ಇದೆ. ಉಗ್ರ ದಾಳಿ ವಾತಾವರಣ ಸೃಷ್ಟಿ ಮಾಡಿ ಭಾರತವನ್ನ ಅಸುರಕ್ಷಿತ ರಾಷ್ಟ್ರ ಅಂತ ಚಿತ್ರಿಸೋ ಹುನ್ನಾರ ಚೀನಾಗಿದೆ ಅನ್ನೋ ಮಾತುಗಳನ್ನ ಈಸಿಯಾಗಿ ತಳ್ಳಿ ಹಾಕೋ ಹಾಗಿಲ್ಲ. ಚೀನಾದ ಆರ್ಥಿಕ ಕಾರಿಡಾರ್ಗೆ ಪಾಕಿಸ್ತಾನದ ನೆರವಂತೂ ಬೇಕೇ ಬೇಕು. ಇತ್ತ ಪಾಕಿಸ್ತಾನದಲ್ಲಿ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಸ್ಥಿರತೆ ಸರಿಪಡಿಸೋದಕ್ಕೆ ದೇಶಭಕ್ತಿ, ಸೇನೆ ಮಂತ್ರ, ಗುಣಗಾನ ಆಗಬೇಕು. ಹೀಗಾಗಿ ಚೀನಾ ಪ್ಲಾನ್ ಪ್ರಕಾರ ಪಾಕಿಸ್ತಾನ ನಡೆಸಿದ ದಾಳಿಯಾಗಿರೋ ಸಾಧ್ಯತೆಯನ್ನ ಅಲ್ಲಗಳೆಯೋ ಹಾಗಿಲ್ಲ. ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಅನೇಕ ಭಿನ್ನಾಭಿಪ್ರಾಯಗಳಿದ್ರೂ ಎರಡೂ ದೇಶಗಳ ನೆರೆಹೊರೆಯವರಾದ ಚೀನಾ ಹಾಗೂ ಪಾಕಿಸ್ತಾನ ಯಾವಾಗ್ಲೂ ಬಾಯ್ ರೀತಿಯಲ್ಲೇ ಇರ್ತಾರೆ. ಚೀನಾದ ಮಾಜಿ ಸೇನಾ ಅಧಿಕಾರಿಯೊಬ್ರು ಪಾಕಿಸ್ತಾನವನ್ನ ಚೀನಾದ ಇಸ್ರೇಲ್ ಅಂತ ಕರೆದಿದ್ದಾರೆ. ಆದರೆ ಇತ್ತೀಚಿನ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಏರ್ಪಟ್ಟಿದೆ. ಪ್ರತೀಕಾರವಾಗಿ ಭಾರತ ದಾಳಿ ಮಾಡಿದ್ರೆ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತಾ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ. ಆದರೆ ಪೆಹಲ್ಗಾಮ್ ದಾಳಿಗೆ ತಿರುಗೇಟು ನೀಡೋದಕ್ಕೆ ಭಾರತ ಸ್ವಲ್ಪ ವಿಳಂಬ ಮಾಡಿದೆ. ಇದರ ಹಿಂದೆ ಅನೇಕ ಕಾರಣ ಕೂಡ ಇದೆ. ಸಾಕಷ್ಟು ತಯಾರಿಯಾಗಿರಬಹುದು, ಪ್ರತಿ ದಾಳಿ, ತುರ್ತು ಪರಿಸ್ಥಿತಿ ಸೇರಿದ ಹಾಗೆ ಎಲ್ಲವನ್ನ ನಿಭಾಯಿಸೋದಕ್ಕೆ ಒಂದಷ್ಟು ಟೈಮ್ ಬೇಕೇ ಬೇಕು. ಇದರ ಜೊತೆಗೆ ಪಾಕ್ ಮೇಲಿನ ದಾಳಿ ವೇಳೆ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಕೊಟ್ಬಿಟ್ರೆ ಅಥವಾ ಗಡಿಯಲ್ಲಿ ಅಪ್ರಚೋದಿತ ಆಕ್ರಮಣ ಏನಾದರೂ ಆಗ್ಬಿಟ್ರೆ ಇದಕ್ಕೂ ಕೂಡ ಪ್ರಿಪರೇಷನ್ ಆಗಿರಬಹುದು. ವಿಶ್ವದ ಬೆಂಬಲವನ್ನ ಪಡೆಯೋ ಉದ್ದೇಶ ಕೂಡ ಇದರ ಹಿಂದೆ ಅಡಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಪೆಹಲ್ಗಾಮ್ ದಾಳಿಯನ್ನ ಒಂದು ತಂತ್ರ ಅಂತ ಪರಿಗಣಿಸಿರಬಹುದು. ದುರ್ಬಲ ಆರ್ಥಿಕತೆ, ಜೈಲಿನಲ್ಲಿರೋ ಮಾಜಿ ಪ್ರಧಾನಿ ಹಾಗೆ ಸೇನೆಯ ರಾಜಕೀಯ ಹಿಡಿತದ ವಿರುದ್ಧ ಹೆಚ್ಚಾಗ್ತಾ ಇರೋ ಸಾರ್ವಜನಿಕ ಆಕ್ರೋಶದೊಂದಿಗೆ ಇಸ್ಲಾಮಾಬಾದ್ ಹೋರಾಟ ಮಾಡ್ತಾ ಇದೆ. ಕಾಶ್ಮೀರದಲ್ಲಿ ಸಮಸ್ಯೆಯನ್ನ ಹುಟ್ಟು ಹಾಕೋದ್ರಿಂದ ದೇಶದ ಗಮನವನ್ನ ಬೇರೆ ಕಡೆ ಸೆಳೆಯಬಹುದು, ಹಾಗೆ ಬೆಂಬಲವನ್ನ ಒಟ್ಟುಗೂಡಿಸಬಹುದು ಅಂತ ಪಾಕಿಸ್ತಾನ ಭಾವಿಸಿರಬಹುದು. ಪ್ರಸ್ತುತ ಪ್ರಪಂಚ ಗಾಜಾ, ಉಕ್ರೇನ್, ತೈವಾನ್ ಮೇಲೆ ಕೇಂದ್ರೀಕರಿಸಿದೆ.
ಜಾಗತಿಕ ಗಮನ ಸೆಳೆಯೋದಕ್ಕೆ ಪೆಹಲ್ಗಾಮ್ನಲ್ಲಿ ದಾಳಿ ನಡೆಸಿರಬಹುದು ಅಂತಾನು ಹೇಳಲಾಗ್ತಾ ಇದೆ. ಹೀಗಿರುವಾಗ ಇಲ್ಲಿ ಚೀನಾದ ಕೆಲವೊಂದು ತಂತ್ರಗಾರಿಕೆ ಏನೇನ್ ಇರಬಹುದು ಅನ್ನೋದ್ರ ಕಡೆ ಗಮನ ಹರಿಸೋದಾದ್ರೆ, ಪಾಕಿಸ್ತಾನ ಚೀನಾ ಸಂಬಂಧ ಪ್ರಮುಖವಾಗಿ 3 ಅಂಶಗಳಲ್ಲಿ ಇಂಪಾರ್ಟೆನ್ಸ್ ಪಡೆದುಕೊಳ್ಳುತ್ತೆ. ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದ ಮೂಲಕ ಸುಲಭ ಪ್ರವೇಶ, ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್, ಹಾಗೆ ಭಾರತದ ಏಳಿಗೆಯನ್ನ ಎದುರಿಸೋದಕ್ಕೆ ಪಾಕಿಸ್ತಾನವನ್ನ ಬಳಸೋದು. ಇನ್ನು ತಾಲಿಬಾನ್ ಜೊತೆಗಿನ ಸಂಬಂಧಗಳನ್ನ ನಿರ್ವಹಿಸೋದಕ್ಕೆ ಚೀನಾ ಒಂದು ಕಾಲದಲ್ಲಿ ಪಾಕಿಸ್ತಾನದ ಮೇಲೇನೆ ಡಿಪೆಂಡ್ ಆಗಿತ್ತು. ಆದರೆ ಬೀಜಿಂಗ್ ನಂತರ ಇಸ್ಲಾಮಾಬಾದ್ ಬದಿಗಿಟ್ಟು ಕಾಬೂಲ್ ಜೊತೆಗೆ ನೇರ ಸಂಬಂಧವನ್ನ ಬೆಳೆಸಿಕೊಂಡಿದೆ. ಚೀನಾದ ಬೆಲ್ಟ್ ಅಂಡ್ ರೋಡ್ ಯೋಜನೆಯಾದ CPEC ಹಿಂದೆ ಉಳ್ಕೊಂಡಿದೆ. ಒಂದು ಕಾಲದಲ್ಲಿ ದುಬೈಗೆ ಪ್ರತಿಸ್ಪರ್ಧಿಯಾಗಿ ಕಾಣ್ತಾ ಇದ್ದ ಗ್ವಾದರ್ ಬಂದರು ಅಭಿವೃದ್ಧಿಯಾಗದೆ ಉಳ್ಕೊಂಡಿದೆ. ಪಾಕಿಸ್ತಾನದಲ್ಲಿ ಅಶಾಂತಿ, ಸಂಬಳ ಪಡೆಯದ ಕಾರ್ಮಿಕರು ಹಾಗೆ ಹಿಂಸಾಚಾರದಿಂದ CPEC ತುಂಬಾನೇ ಪ್ರಭಾವಿತ ಆಗಿದೆ. ಚೀನಾ ಜಾಗತಿಕವಾಗಿ ತನ್ನ ಪ್ರತಿಸ್ಪರ್ಧಿ ಅಮೆರಿಕವನ್ನ ಮೀರಿಸೋದಕ್ಕೆ ಅನೇಕ ಆರ್ಥಿಕ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇನ್ನು ಭಾರತದ ವಿರುದ್ಧ ಪಾಕಿಸ್ತಾನದ ಪಾತ್ರ ಇಲ್ಲಿ ಅಪಾಯಕಾರಿಯಾಗ್ತಾನೆ ಕಾಣಿಸ್ಕೊಳ್ಳುತ್ತೆ. ಪಾಕಿಸ್ತಾನದಲ್ಲಿ ಹೆಚ್ಚಾಗ್ತಾ ಇರೋ ಅಸ್ಥಿರತೆ, ಸೇನಾ ಪ್ರಾಬಲ್ಯ, ಅದರ ಭದ್ರತಾ ಪಡೆಗಳು ಮತ್ತು ಜಿಹಾದಿ ಗುಂಪುಗಳ ನಡುವಿನ ಸಂಬಂಧ ಬೀಜಿಂಗ್ಗೆ ಕಳವಳಕಾರಿ. ಪಾಕಿಸ್ತಾನದಲ್ಲಿನ ಅಶಾಂತಿ ತನ್ನ ಜಿನ್ಜಿಯಾಂಗ್ ಪ್ರದೇಶಕ್ಕೂ ಹರಡಬಹುದು ಅಂತ ಚೀನಾ ಭಯಪಡ್ತಾ ಇದೆ. ಚೀನಾಗೆ ಸ್ಥಿರ ಭಾರತ ಅನಿರೀಕ್ಷಿತ ಪಾಕಿಸ್ತಾನಕ್ಕಿಂತ ಹೆಚ್ಚು ಮೌಲ್ಯಯುತ ಆಗಿದೆ. ಹಾಗೆ ಇತಿಹಾಸದಿಂದ ಕಲ್ತಿರೋ ಕೆಲವೊಂದು ಪಾಠ ಅಂತ ಬಂದಾಗ 1971ರಲ್ಲಿ ಬಾಂಗ್ಲಾದೇಶದ ರಚನೆಗೆ ಕಾರಣವಾದ ಭಾರತ ಪಾಕಿಸ್ತಾನ ಯುದ್ಧದ ಟೈಮ್ನಲ್ಲಿ ಚೀನಾ ಮಿಲಿಟರಿಯಾಗಿ ಮಧ್ಯಪ್ರವೇಶಿಸುತ್ತೆ ಅಂತ ಪಾಕಿಸ್ತಾನ ಅಂದುಕೊಂಡಿತ್ತು. ಆಗ ಸಹಾಯಕ್ಕೆ ಎಂದಿಗೂ ಬರಲಿಲ್ಲ. ಪಾಕಿಸ್ತಾನದ ಡಾನ್ ಪತ್ರಿಕೆ 1972ರ ಸಂಪಾದಕೀಯ ಈ ತಪ್ಪನ್ನ ಒಪ್ಕೊಳ್ತು. ವರ್ಷಗಳ ನಂತರವೂ ಪಾಕಿಸ್ತಾನವನ್ನು ಬಳಸಿಕೊಂಡು ತನ್ನ ಆರ್ಥಿಕತೆಯನ್ನ ಬೆಳೆಸಿಕೊಳ್ಳೋದಕ್ಕೆ ಬೀಜಿಂಗ್ ಪ್ರಯತ್ನಿಸ್ತಾ ಇದೆ. ಇನ್ನು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಪೀಪಲ್ಸ್ ಲಿಬರೇಷನ್ ಆರ್ಮಿಯಲ್ಲಿ ಅವರ ನಿರಂತರ ಹಸ್ತಕ್ಷೇಪ, ಚೀನಾದ ಪರಮಾಣು ಮತ್ತು ಕ್ಷಿಪಣಿ ಪಡೆಗಳ ಮುಖ್ಯಸ್ಥರು ಸೇರಿದ ಹಾಗೆ 12ಕ್ಕೂ ಹೆಚ್ಚು ಹಿರಿಯ ಅಧಿಕಾರಿಗಳನ್ನ ವಜಾಗೊಳಿಸಿದ ನಿರ್ಣಯಗಳಿಗೆ ಆಂತರಿಕವಾಗಿ ಒಂದಷ್ಟು ವಿರೋಧ ಇದೆ, ಆಕ್ರೋಶ ಇದೆ. ಸೇನೆಯ ಮೇಲಿನ ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ. ಅಮೆರಿಕದ ಜೊತೆಗೆ ವ್ಯಾಪಾರ ಯುದ್ಧ, ನಿಧಾನಗತಿಯ ಬೆಳವಣಿಗೆ, ದುರ್ಬಲ ಗ್ರಾಹಕರ ವಿಶ್ವಾಸದಿಂದ ಚೀನಾದ ಆರ್ಥಿಕತೆ ಬಿಕ್ಕಟ್ಟಿನಲ್ಲಿದೆ. 2027ರ ಪಕ್ಷದ ಸಮಾವೇಶದ ಮೊದಲು ಅಧಿಕಾರವನ್ನ ಕ್ರೋಢೀಕರಿಸುವತ್ತ ಕೂಡ ಕ್ಸಿ ಜಿನ್ಪಿಂಗ್ ಗಮನ ಹರಿಸಿದ್ದಾರೆ. ಚೀನಾ ತೈವಾನ್, ದಕ್ಷಿಣ ಚೀನಾ ಸಮುದ್ರ ಹಾಗೆ ಆಗ್ನೇಯ ಏಷ್ಯಾದಲ್ಲಿನ ಆರ್ಥಿಕ ಸಂಬಂಧಗಳ ಮೇಲೇನೆ ಒಂದಷ್ಟು ಗಮನ ಇಟ್ಕೊಂಡಿದೆ. ಭಾರತವನ್ನ ಎದುರಿಸುವುದು ಮುಖ್ಯವಾಗಿದ್ರೂ ವಿಶೇಷವಾಗಿ 2020ರ ಲಡಾಖ್ ಘರ್ಷಣೆ ನಂತರ ಹೊಸ ದಿಲ್ಲಿಯೊಂದಿಗಿನ ಉದ್ವಿಗ್ನತೆಯನ್ನ ಕಮ್ಮಿ ಮಾಡೋದಕ್ಕೆ ಬೀಜಿಂಗ್ ಗಮನ ಹರಿಸಿದೆ. ಜಾಗತಿಕ ಆರ್ಥಿಕತೆಯಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತವನ್ನ ವಿರೋಧ ಮಾಡೋದಕ್ಕೆ ಚೀನಾ ಇಷ್ಟಪಡೋದಿಲ್ಲ. ಇನ್ನು ಪೆಹಲ್ಗಾಮ್ ದಾಳಿ ನಂತರವೂ ಭಾರತ ಶಾಂತವಾಗಿದೆ, ಆದರೆ ಪಾಕಿಸ್ತಾನಕ್ಕೆ ಕಠಿಣ ನಿರ್ಬಂಧಗಳನ್ನ ವಿಧಿಸಿದೆ. ಪಾಕಿಸ್ತಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಸಶಸ್ತ್ರ ಪಡೆಗಳಿಗೆ ಪ್ರಧಾನಿ ಮೋದಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಸಿಂಧು ನದಿ ಒಪ್ಪಂದವನ್ನ ಭಾರತ ಸ್ಥಗಿತ ಮಾಡಿದೆ. ಒಪ್ಪಂದಕ್ಕೆ ಸಹಿ ಹಾಕ್ದಾಗ್ಲಿಂದ ಮೊದಲ ಬಾರಿ ಹೊಸ ದಿಲ್ಲಿ ಇಸ್ಲಾಮಾಬಾದ್ಗೆ ಸ್ಪಷ್ಟ ಸಂದೇಶವನ್ನ ಕಳಿಸಿದೆ. ಇನ್ನು ಉತ್ತಮ ಸಾಂಪ್ರದಾಯಿಕ ಪಡೆಗಳು, ದೊಡ್ಡ ರಕ್ಷಣಾ ಬಜೆಟ್ನೊಂದಿಗೆ ಪಾಕಿಸ್ತಾನಕ್ಕಿಂತ ಭಾರತ ಮಿಲಿಟರಿಯಲ್ಲಿ ತುಂಬಾ ಬಲಿಷ್ಠವಾಗಿದೆ. ಚೇಂಜ್ ಆಗ್ತಾ ಇರೋ ಆರ್ಥಿಕತೆ ಮೇಲೆ ಚೀನಾ ಗಮನ ಹರಿಸ್ತಾ ಇದೆ. ಇಲ್ಲದೇ ಇದ್ರೆ ದೇಶೀಯ ಸಮಸ್ಯೆಗಳಿಂದಾಗಿ ಅನೇಕ ರಾಜಕೀಯ ಬಿಕ್ಕಟ್ಟುಗಳನ್ನ ಎದುರಿಸಬೇಕಾಗತ್ತೆ ಅಂತ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅರಿತುಕೊಂಡಿದ್ದಾರೆ. ಆದರೆ ಇಲ್ಲಿ ಪೆಹಲ್ಗಾಮ್ ಮೇಲಿನ ದಾಳಿಗೂ ಚೀನಾಗೂ ನೇರ ಸಂಬಂಧ ಇಲ್ಲದೆ ಇದ್ರೂ ಭಾರತದ ದೌರ್ಬಲ್ಯದ ಲಾಭವನ್ನ ಚೀನಾ ಪಡೆದುಕೊಳ್ಳುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚೀನಿಯರಂತೂ ಯಾವಾಗಲೂ ಪರಸ್ಪರ ಹೋರಾಟ ಮಾಡೋದಿಲ್ಲ. ಯಾವತ್ತಿದ್ರೂ ಹಿಂಬಾಗಿಲಿನಿಂದ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡೋದು ಗೊತ್ತೇ ಇದೆ. ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಕುಗ್ಗಿಸೋ ಉದ್ದೇಶದಿಂದ ಚೀನಾ ಭಾರತ ಗಡಿ ವಿಚಾರವಾಗಿ ಪ್ರಾಬಲ್ಯ ಸಾಧಿಸೋ ಗುರಿಯನ್ನ ಸುಲಭವನ್ನಾಗಿ ಮಾಡಿಕೊಳ್ಳೋದಕ್ಕೆ ಈ ತರ ವಾಮಮಾರ್ಗ ಬಳಸ್ತಾ ಇರಬಹುದು. ಚೀನಾ ನಿಧಾನವಾಗಿ ತನ್ನ ಭೌಗೋಳಿಕ ಪ್ರದೇಶದ ವಿಸ್ತಾರವನ್ನ ಹಬ್ಬಿಸ್ತಾ ಇರೋ ರೀತಿ ಹೊರಗಿನ ಜಗತ್ತಿಗೆ ಗೊತ್ತಾಗದ ರೀತಿ ನಡೀತಾ ಇದೆ. ದ್ವೀಪ ರಾಷ್ಟ್ರಗಳನ್ನ ಕಬಳಿಸೋ ಚೀನಾದ ಹುನ್ನಾರ ಸದ್ದಿಲ್ಲದೆ ನಡೀತಾ ಇದೆ. ಹಾಗೇನೆ ಭಾರತದ ಭೂಭಾಗವನ್ನ ತನ್ನದಾಗಿಸೋ ಪ್ರಯತ್ನಕ್ಕೆ ಪ್ರಬಲ ಶಕ್ತಿಯನ್ನ ಬಳಸ್ತಾ ಇದೆ. ಒಂದ್ ವೇಳೆ ಪೆಹಲ್ಗಾಮ್ ಸ್ಫೋಟದ ಹಿಂದೆ ಚೀನಾದ ಕೈವಾಡ ಇದೆ ಅನ್ನೋದಾದ್ರೆ ಅದರ ಲೆಕ್ಕಾಚಾರ ಏನಿರಬಹುದು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಅಮೆರಿಕ ಭಾರತ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ, ರಕ್ಷಣಾ ಮತ್ತು ಇಂಧನ ವಲಯದ ಸಹಕಾರದ ಬಗ್ಗೆ ಚರ್ಚೆ ನಡೆಸೋ ಉದ್ದೇಶದಿಂದ ಏಪ್ರಿಲ್ 21ರಂದು ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತಕ್ಕೆ ಬಂದಿದ್ರು. ಅದರ ನೆಕ್ಸ್ಟ್ ಡೇ ಪ್ರಧಾನಿ ಮೋದಿ ಅವರು ಸೌದಿ ಅರೇಬಿಯಾದ ಜಿದ್ದಾಗೆ ಭೇಟಿ ಕೊಡ್ತಾರೆ.
4 ದಶಕಗಳಾದ್ಮೇಲೆ ಭಾರತದ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ಜಿದ್ದಾ ಎನ್ನೋ ಪ್ರಮುಖ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದು. ಈ ಭೇಟಿ ಭಾರತ ಹಾಗೂ ಸೌದಿ ನಡುವಿನ ಬಾಂಧವ್ಯ ವೃದ್ಧಿಸೋ ಉದ್ದೇಶ, ಪರಸ್ಪರ ಸಹಕಾರ, ಸಾಂಸ್ಕೃತಿಕ ಬೆಸುಗೆಯನ್ನ ಗಟ್ಟಿಗೊಳಿಸೋ ಗುರಿ ಇಟ್ಕೊಂಡಿತ್ತು. ಇದು ಭವಿಷ್ಯದಲ್ಲಿ ಭಾರತಕ್ಕೆ ಹೆಚ್ಚಿನ ಲಾಭ ಉಂಟು ಮಾಡಬಹುದಾದ್ದು ಅಂತಾನೂ ಹೇಳಬಹುದು. ಸೌದಿ ಅರೇಬಿಯಾದೊಂದಿಗೆ ಚೀನಾ ಕೂಡ ವ್ಯಾಪಕವಾಗಿ ಸಂಬಂಧ ಬೆಳೆಸ್ತಾ ಇದೆ. ಅದರ ಜಾಗತಿಕ ಮಾರುಕಟ್ಟೆಯ ವಿಸ್ತರಣೆಯಲ್ಲಿ ಸೌದಿ ಕೂಡ ಪ್ರಮುಖ ಗುರಿ. ಸೌದಿ ಅರೇಬಿಯಾದಲ್ಲಿ ಚೀನಾದ ಕಂಪನಿಗಳು ಜಾಸ್ತಿ ಇವೆ. ಹೀಗಿರುವಾಗ ಸೌದಿ ಜೊತೆಗಿನ ಭಾರತದ ಸಂಬಂಧವನ್ನ ಕೆಡವೋ ಉದ್ದೇಶ ಕೂಡ ಚೀನಾಗೆ ಇದ್ದಿರಬಹುದು. ಈ ಮೂಲಕ ಒಂದು ಭಯೋತ್ಪಾದಕ ದಾಳಿಯ ಮೂಲಕ ಚೀನಾ, ಅಮೆರಿಕ, ಭಾರತ, ಸೌದಿ ಅರೇಬಿಯಾ ನಡುವಿನ ಅಂತಾರಾಷ್ಟ್ರೀಯ ಬೆಳವಣಿಗೆಗಳಿಗೆ ಕಲ್ಲು ಹಾಕೋ ಕುತಂತ್ರವನ್ನ ನಡೆಸಿರಬಹುದು ಅಂತಾನೂ ಹೇಳಲಾಗ್ತಾ ಇದೆ. ಹಾಗೇನೆ ಇದು ಅಮೆರಿಕಾಗೆ ಕೊಟ್ಟ ಒಂದು ಸೂಚನೆ ಕೂಡ ಅಂತ ಹೇಳಬಹುದು. ಚರ್ಚೆಯ ದಿಕ್ಕು ತಪ್ಪಿಸಿ ಭಾರತ ಪಾಕ್ ಕಚ್ಚಾಟದಂತೆ ಬಿಂಬಿಸಿ ಹಿಂದೂ ಮುಸ್ಲಿಂ ನಡುವೆ ಬಿರುಕು ಉಂಟು ಮಾಡಿ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಚರ್ಚೆ ಆಗದಂತೆ ಸೌದಿ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿಯವರು ಪ್ರವಾಸವನ್ನ ಮೊಟಕುಗೊಳಿಸಿ ಭಾರತಕ್ಕೆ ಬರಬೇಕೆನ್ನೋ ಒತ್ತಡ ಕೂಡ ಸೃಷ್ಟಿ ಮಾಡೋದು, ಜೆಡಿ ವ್ಯಾನ್ಸ್ ಭಾರತ ಪ್ರವಾಸ ಮೊಟಕುಗೊಳಿಸಿ ಅಮೆರಿಕಕ್ಕೆ ಮರಳಬಹುದು ಅನ್ನೋ ನಿರೀಕ್ಷೆಯೊಂದಿಗೆ ಈ ದಾಳಿ ನಡೆದಿರಬಹುದು. ಮೋದಿ ಅವರು ವಾಪಸ್ ಬಂದ್ರು. ಒಬ್ಬ ಪ್ರಧಾನಿಯಾಗಿ ಅದನ್ನ ಅವ್ರು ಮಾಡಲೇಬೇಕಾಗಿತ್ತು. ಆದ್ರೆ ವ್ಯಾನ್ಸ್ ಅಮೆರಿಕಕ್ಕೆ ತಕ್ಷಣ ಹೋಗ್ಲಿಲ್ಲ. ಅಂದ್ರೆ ಅಮೆರಿಕಾಗೆ ದಾಳಿಯ ಹಿಂದಿನ ಉದ್ದೇಶ ಅರ್ಥವಾಗಿ ವ್ಯಾನ್ಸ್ ಅವರನ್ನ ಭಾರತದಲ್ಲೇ ಇರಬೇಕು ಅಂತ ಸೂಚಿಸಿ ತಾನು ಇದಕ್ಕೆಲ್ಲ ಬಗ್ಗಲ್ಲ ಅನ್ನೋ ಸಂದೇಶವನ್ನ ಅಮೆರಿಕ ಚೀನಾಗೆ ಇಲ್ಲಿ ರವಾನಿಸಿರಬಹುದಾ ಅಂತಾನು ಹೇಳಲಾಗುತ್ತೆ. ದಾಳಿಯ ಸುದ್ದಿಗೆ ಚೀನಾದ ಮಾಧ್ಯಮಗಳು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಆದ್ರೆ ಅಮೆರಿಕ ವಿವರವಾಗಿ ಸುದ್ದಿ ಲೇಖನಗಳನ್ನ ಪ್ರಕಟಿಸಿದೆ. ತನ್ನದೇ ಕೃತ್ಯ ಅನ್ನೋದು ಚೀನಾ ಈ ಸುದ್ದಿಗೆ ಒತ್ತು ಕೊಡದೇ ಇರೋದಕ್ಕೆ ಕಾರಣ ಕೂಡ ಅಂತ ಹೇಳಬಹುದು. ಜಾಗತಿಕ ಬೆಳವಣಿಗೆಗಳನ್ನ ಮುಂದೆ ಇಟ್ಕೊಂಡು 2 ದೊಡ್ಡ ರಾಷ್ಟ್ರಗಳ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಭಾರತದ ಸ್ವರ್ಗದಂತಹ ನಾಡು ಮಾತ್ರ ಹೇಗಾಯ್ತು? ಅಮಾಯಕ ಜೀವಗಳು ಬಲಿಯಾಗ್ಬಿಟ್ವು. 2 ರಾಷ್ಟ್ರಗಳ ಬಿಕ್ಕಟ್ಟಿನ ಪ್ರಮುಖ ಕೇಂದ್ರವಾಗಿರೋ ಕಾಶ್ಮೀರ ಗಡಿ ಸಮಸ್ಯೆಗೆ ಭಯೋತ್ಪಾದನೆ ಅನ್ನೋ ದ್ವೇಷದ ಮದ್ದುಗುಂಡನ್ನ ಬಳಸಿ ಚೀನಾ ಹೊಡೆದಿರಬಹುದಾ ಅಂತಾನೂ ವಿಶ್ಲೇಷಣೆ ಮಾಡಲಾಗ್ತಾ ಇದೆ.